नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। ओं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ಓಂ. ಇವಾಗ ಧರ್ಮರಾಜ ಯಾವ ವಿದುರ ಬಂದು ಕರೆದಾಗ ಹೊರಟು ಬಿಟ್ಟ ಅಂತ ಹೇಳಿದಾಗ ಹೇಳ್ತಾರೆ, ಸುಮಾರೆಲ್ಲ ವಿಷಯ ಹೇಳ್ತಾರೆ ಮಧ್ವಾಚಾರ್ಯರು. ಒಂದು, ವಿದುರ ಬರುವ ಮೊದಲೇ ಕೃಷ್ಣ ದ್ವಾರಕೆಗೆ ಹೋದ, ಸಾಲ್ವರಾಜ ಅಲ್ಲಿ ಮುತ್ತಿಗೆ ಹಾಕಿದ. ಆದರೆ ಕೃಷ್ಣ ಆ ವಿಷಯವನ್ನು ಕೇಳಿ ಆ ವಿಷಯ ಕೇಳಿದ ಕೂಡಲೇ ಹೋಗಲಿಲ್ಲ. ಆವಾಗ ಪ್ರದ್ಯುಮ್ನಾದಿಗಳನ್ನು ಮಾತ್ರ ಕಳಿಸಿದ್ದು. ಆದರೆ ಆ ನಂತರ ಒಂದು 2-3 ದಿವಸ ಇದ್ದು ಮತ್ತೆ ಹೊರಟ, ಅಂದರೆ ಬಲರಾಮನ ಜೊತೆಗೆ ಹೊರಟ. ಅಂದರೆ ಅವನು ಹೊರಟು ಹೋದ ಮೇಲೆ ಇಲ್ಲಿ ಇವನು ಬಂದ, ಯಾರು ವಿದುರ ಬಂದ ಅಂತೇಳಿದರೆ ಭಗವಂತನ ಇಚ್ಛೆ ಏನಾಗಿತ್ತು ಅಂತೇಳಿದರೆ ಈ ರೀತಿ ಪಗಡೆ ಆಟ ಆಗಬೇಕು ಅಂತೇಳಿದರೆ, ಈ ರೀತಿ ಕೌರವರು ಅನ್ಯಾಯ ಅನ್ನುವಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ಆಮೇಲೆ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ಭಗವಂತ ಅಂತೇಳಿದರೆ, ಆ ಶಿಕ್ಷೆ ಏನು ಅಂತೇಳಿದರೆ ಭೂಭಾರ ಹರಣ, ಭೂಮಿಯ ಮೇಲಿರುವಂತಹ ದುಷ್ಟರನ್ನೆಲ್ಲ ಸಂಹಾರ ಮಾಡುವಂಥದ್ದೇ ಅವತಾರದ ಉದ್ದೇಶ. ಆ ಅವತಾರದ ಉದ್ದೇಶ ನೆರವೇರಬೇಕೆಂಬಂತ ಹಾಗೆ ವಿದುರ ಬಂದ. ವಿದುರ ಬಂದ, ಅವನು ಆ ಕಡೆ ಅಣ್ಣನ ಆದೇಶವನ್ನು ಪಾಲಿಸಿದ. ಆಮೇಲೆ ತನ್ನ ಕರ್ತವ್ಯವೇನು ಅದನ್ನು ಹೇಳಿದ. ಧರ್ಮರಾಯ ಇಂಥದ್ದು ದ್ಯೂತ ಅನ್ನುವಂಥದ್ದು ಮಹಾ ವಿನಾಶಕಾರಿ, ಇದು ಸರ್ವನಾಶಕ್ಕೆ ದಾರಿ ಮಾಡಿ ಕೊಡ್ತದೆ. ಅಂದರೆ ಎಲ್ಲ ಏನು ಉದಾಹರಣೆ ಕೊಟ್ಟು ಎಲ್ಲ ವಿಷಯಗಳು ಏನು ಲೋಕದಲ್ಲಿ ನಡೀತದೆ ಎಲ್ಲವನ್ನು ಹೇಳಿದ. ಎಲ್ಲವನ್ನು ಹೇಳಿ, ನನ್ನ ಪ್ರಕಾರ ನೀನು ಬರುವುದು ಬೇಡ, ನಿನಗೆ ಇದು ಹೇಳಿಸಿದ್ದಲ್ಲ. ಯಾಕಂದರೆ ನೀನೀಗ ಚಕ್ರವರ್ತಿ ಆಗಿದ್ದಿ, ಏನು ನಿಂದು ಮಹಿಮೆ, ಏನು ನಿಂದು ಕಾರುಬಾರು. ನೀನು ಇಂತಹ ಒಂದು ನೀಚ ಕೆಲಸಕ್ಕೆ ಬೇಡ ಬರುವುದು ಅಂತ ಹೇಳಿದರು. ಆಚೆ ಕಿವಿಯಲ್ಲಿ ಕೇಳಿ ಈಚೆ ಕಿವಿಯಲ್ಲಿ ಬಿಟ್ಟ, ಹೊರಟು ಬಿಟ್ಟ ಧರ್ಮರಾಜ ಅಂತ ಹೇಳುವಾಗ ಏನಂತ ಹೇಳಿದರೆ ಎಲ್ರಿಗೂ ಭಯಂಕರ ಆಶ್ಚರ್ಯ, ಇದು ಏನಿದು ಅಂತ. ಧರ್ಮರಾಜನಿಗೆ ಯಾಕೆ ವಿಷಯ ಅರ್ಥ ಆಗೋದಿಲ್ವಾ ಅಂತ ಕೇಳಿದರೆ ಹೇಳ್ತಾರೆ ಆಚಾರ್ಯರು, ಅವನೊಂದು ಪ್ರತಿಜ್ಞೆ ಮಾಡಿದ್ದ. ಏನು ಪ್ರತಿಜ್ಞೆ ಅಂತ ಹೇಳಿದರೆ, ನಾನು ಯಾರಾದರೂ ದ್ಯೂತಕ್ಕೆ ಕರೆದರೆ ನಾನು ಹೋಗದಿರುವುದಿಲ್ಲ, ನಾನು ಹೋಗ್ತೇನೆ, ಖಂಡಿತ ಹೋಗ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಅಲ್ಲ, ಇಂಥ ಪ್ರತಿಜ್ಞೆ ಯಾಕೆ ಮಾಡಿದ ಅಂತೇಳಿದರೆ, ಮೊದಲಿಂದ ಅವನು ಧರ್ಮಾತ್ಮನೇ ಆಗಿದ್ದ. ಚಕ್ರವರ್ತಿ ಆಗುವ ಮೊದಲು ಕೂಡ, ರಾಜಸೂಯ ಯಾಗ ಮಾಡುವ ಮೊದಲು ಕೂಡ ಅವನು ಧರ್ಮಾತ್ಮನೇ ಅಲ್ವಾ? ಹೌದು. ಹಾಗಿರುವಾಗ ಮತ್ತೆ ಯಾಕೆ ಈ ಪ್ರತಿಜ್ಞೆ ಮಾಡಿದ ಅಂತ ಹೇಳಿದರೆ, ಅವನಲ್ಲಿ ಕೂಡ ಕಲಿ ಆವೇಶ ಇತ್ತು, ಆದ್ದರಿಂದಲೇ ಈ ಪ್ರತಿಜ್ಞೆ ಮಾಡಿದ. ಹಾಗಾದರೆ ಎಲ್ಲ ಕಲಿಗಳು ಒಟ್ಟಾಗಿ ಬಿಟ್ಟಿದ್ದಾರೆ. ಆ ಕಡೆಯಿಂದ ಒಂದು ಕಲಿ, ಯಾವುದು ಕಲಿಯ ಅವತಾರವೇ ದುರ್ಯೋಧನ, ಆ ಕಲಿಯ ಅಂಶ ಒಂದಿದೆ ಧೃತರಾಷ್ಟ್ರನಲ್ಲಿ. ಆ ಕಲಿಪುರುಷನ ಇನ್ನೊಬ್ಬ ಕಲಿಪುರುಷನಿಂದ ಬಿಟ್ಟರೆ ಯಾವುದದು ಗಾಂಧಾರ ರಾಜ, ಯಾರು ಅವ ಶಕುನಿ, ಅವನು ಯಾವುದು ಎಂಥ ಅವತಾರ, ಅವನು ದ್ವಾಪರ ಅನ್ನುವಂಥದ್ದು. ದ್ವಾಪರ ಅಂದರೆ ಕಲಿಯ ಹಾಗೆ ಅವನು. ದ್ವಾಪರನ ಅವತಾರ ಅವನು. ಇಲ್ಲಿ ಧರ್ಮರಾಜ, ಇವನಲ್ಲಿಯೂ ಕಲಿಯ ಆವೇಶ ಉಂಟು ಅಂತ ಹೇಳಿದರೆ ಎಲ್ಲ ಕಲಿಗಳು ಒಟ್ಟಾಗಿ ಈಗ ಏನು ಸರ್ವನಾಶಕ್ಕೆ ಕಾರಣರಾಗ್ತಾರೆ ಅನ್ನುವಂಥದ್ದು ಅಲ್ಲಿವರೆಗಾಗಿದೆ. ಈಗ ನೆಕ್ಸ್ಟ್ ಶ್ಲೋಕವೇನಾದರೆ, ವೈಚಿತ್ರವೀರ್ಯತನಯೇನ ತು ಪಾಂಡುಪುತ್ರಾಃ ಸಂಭಾವಿತಾಸ್ತಮುಪಚನ್ಯವಸನ್ನಿಶಾಯಾಂ ಪ್ರಾತಸ್ತು ಭೀಷ್ಮಮುಖರಾಃ ಸಕಲಾಶ್ಚ ಭೂಪಾಃ
ಆಸೇದುರಾಶು ಚ ಸಭಾಂ ಸಹ ಪಾಂಡುಪುತ್ರೈ. 323ನೇ ಶ್ಲೋಕ. ವಿಚಿತ್ರವೀರ್ಯನ ಮಗನಾದ ಧೃತರಾಷ್ಟ್ರನಿಂದ ಅಥವಾ ವಿಚಿತ್ರವೀರ್ಯನ ಸಂಬಂಧಿಕಳಾದ ಹೆಂಡತಿಯ ಮಗನಾದ ಧೃತರಾಷ್ಟ್ರನಿಂದ ಪಾಂಡವರು ಆದರಿಸಲ್ಪಟ್ಟವರಾಗಿ ಆ ರಾತ್ರಿಯಲ್ಲಿ ಧೃತರಾಷ್ಟ್ರನ ಸಮೀಪದಲ್ಲಿಯೇ ವಾಸ ಮಾಡಿದರು. ಬೆಳಿಗ್ಗೆಯಾದರೂ ಭೀಷ್ಮಾಚಾರ್ಯರೇ ಪ್ರಧಾನವಾಗಿಯುಳ್ಳ ಎಲ್ಲ ರಾಜರು ಕೂಡ ಪಾಂಡವರಿಂದ ಕೂಡಿಕೊಂಡೆ ಶೀಘ್ರದಲ್ಲಿ ಸಭೆಗೆ ಬಂದರು. ವೈಚಿತ್ರ್ಯವೀರ್ಯತನಯೇನ ತು ಪಾಂಡುಪುತ್ರಾಃ ಸಂಭಾವಿತಾಃ ತಂ ಉಪಚ ನ್ಯವಿಷನ್ನಿಶಾಂ ತಾಂ. ಪ್ರಾತಶ್ಚ ಭೀಷ್ಮಮುಖರಾಃ ಸಕಲಾಶ್ಚ ಭೂಪ ಆಸೇದುರಾಶು ಚ ಸಭಾಂ ಸಹ ಪಾಂಡುಪುತ್ರೈಃ. ವೈಚಿತ್ರ್ಯವೀರ್ಯತನಯೇನ, ವೈಚಿತ್ರ್ಯವೀರ್ಯ ಅಂದರೆ ವಿಚಿತ್ರವೀರ್ಯನ ಮಗ. ವಿಚಿತ್ರವೀರ್ಯನ ಮಗ ಯಾರು? ಧೃತರಾಷ್ಟ್ರ. ಸೊ ಧೃತರಾಷ್ಟ್ರ ಅವನು ಅವನ ತನಯೇನ, ಅವನ ತನಯ ಯಾರು? ದುರ್ಯೋಧನ. ಸೊ ಈ ವೈಚಿತ್ರ್ಯವೀರ್ಯ ತನಯೇನ, ವೈಚಿತ್ರ್ಯವೀರ್ಯ ತನಯ ಅಲ್ವಾ? ಸೊ ವೈಚಿತ್ರ್ಯವೀರ್ಯ ತನಯೇನ ಅಂತ ಹೇಳಿದರೆ ವಿಚಿತ್ರವೀರ್ಯನ ಮಗನಾದ ಧೃತರಾಷ್ಟ್ರದಿಂದ, ಆಯಿತಾ? ವಿಚಿತ್ರವೀರ್ಯನ ಮಗ ಯಾರು? ಧೃತರಾಷ್ಟ್ರ. ಸೊ ವೈಚಿತ್ರ್ಯವೀರ್ಯ ತನಯೇನ ಅಂತ ಕೊಟ್ಟಿದ್ದಾರಲ್ವ. ಪುನಃ ಧೃತರಾಷ್ಟ್ರನ ಮಗನಿಂದ ಅಥವಾ ಧೃತರಾಷ್ಟ್ರನಿಂದ. ಧೃತರಾಷ್ಟ್ರ ಮಕ್ಕಳು ಅಂತ ಹೇಳಿದ್ರೆ ಒಂದೇ ಲೆಕ್ಕ ಅಲ್ವ. ಸೊ ಅವರಿಂದ ತು ಪಾಂಡುಪುತ್ರಾಃ ಸಂಭಾವಿತಾಃ. ಪಾಂಡುಪುತ್ರಾಃ ಅಂತ ಹೇಳಿದ್ರೆ ಬಂದಿದ್ದಾರೆ ಪಾಂಡವರು. ಯಾಕೆ ಬಂದಿದ್ದಾರೆ? ದ್ಯೂತ ಆಡಲಿಕ್ಕೆ ಬಂದಿದ್ದಾರೆ. ಸೊ ದ್ಯೂತ ಆಡಲಿಕ್ಕೆ ಬಂದವರನ್ನು ಸಂಭಾವಿತಾಃ ಬಹಳ ಸತ್ಕಾರ ಮಾಡಿದ್ದಾರೆ. ಯಾಕೆ ಸತ್ಕಾರ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಅಂತೇಳಿದರೆ ಇವತ್ತು ಸತ್ಕಾರ ಮಾಡೋದು, ನಾಳೆ ಇವರನ್ನು ಬೋಳು ಮಾಡೋದು ಅಂತ. ಇವತ್ತು ಮಾತ್ರ ಸತ್ಕಾರ, ಲಾಸ್ಟ್ ಇದು ಅಂತೇಳಿ. ಸೊ ಹೀಗೆ ಸಂಭಾವಿತಾಃ, ಧೃತರಾಷ್ಟ್ರ ರಾಜ ಅವನಿಂದ ಮತ್ತು ಅವನ ಮಕ್ಕಳಿಂದ ಎಲ್ಲರಿಂದಲೂ ಪಾಂಡುಪುತ್ರರು ಸಂಭಾವಿತರಾದರು. ಸಂಭಾವಿತರಾದರು ಅಂತ ಹೇಳಿದರೆ ಸಂಭಾವಿತಾಃ ಒಳ್ಳೆಯ ಗೌರವಕ್ಕೆ ಪಾತ್ರರಾದರು. ಅಂದರೆ ಎದುರುಗಡೆ ಅಂತೇಳಿದರೆ ಒಂದು, ಹಿಂದ್ಗಡೆಯಿಂದ ಒಂದು. ಸೊ ಹೇಳುವಂಥದ್ದೊಂದು, ಮಾಡುವಂಥದ್ದೊಂದು ಅಂತೇಳಿದರೆ ಇದು ಗೋಮುಖ ವ್ಯಾಘ್ರ ಅಂತ. ಸಂಭಾವಿತ ಅಂದರೆ ಇವತ್ತು ಭಾರಿ ಸತ್ಕಾರ ಮಾಡಿದ್ರು ಅಂತೇಳಿದರೆ, ಸತ್ಕಾರ ಮಾಡಿದ್ದು ಇವತ್ತು, ನಾಳೆ ಮತ್ತೇನು ಮಾಡೋದು? ನಾಳೆ ಬೇರೆಯೇ. ಸೊ ಸಂಭಾವಿತಾಃ ತಂ ಉಪ, ತಂ ಅಂತೇಳಿದರೆ ಇವನನ್ನು, ಧರ್ಮರಾಜನನ್ನು. ಆಮೇಲಿಂದ ಉಪಚ ನ್ಯವಿಷಂ ನಿಶಾಂ ತಾಂ ಪಾಂಡುಪುತ್ರ ಸಂಭಾವಿತ ತಂ ಉಪ. ತಂ ಉಪ ಅಂತೇಳಿದರೆ ಧೃತರಾಷ್ಟ್ರನನ್ನು ಸಮೀಪ, ಅವನ ಸಮೀಪವೇ ನ್ಯವಿಷನ್. ನ್ಯವಿಷನ್ ಅಂತ ಹೇಳಿದ್ರೆ ನ್ಯವಸತ್, ನ್ಯವಿಷನ್. ನ್ಯವಸತ್ ಅಂದರೆ ವಾಸ ಮಾಡೋದು, ಅಲ್ಲೇ ಸ್ಟೇ ಮಾಡಿದರು ಅಂತ. ಎಲ್ಲಿ ಅಂತ ಹೇಳಿದ್ರೆ ಧೃತರಾಷ್ಟ್ರನ ಪಕ್ಕದಲ್ಲೇ ಅಂತ ಹೇಳಿದರೆ ಭಾರಿ ಒಂದು ಪ್ರೀತಿ. ಯಾರು? ಧೃತರಾಷ್ಟ್ರ ಒಂದು ಪ್ರೀತಿ ತೋರಿಸಿದಾಗೆ, ನನ್ನ ಹತ್ತಿರನೇ ಮಲ್ಕೊಳ್ಳಿ ಅಂತ, ನನ್ನ ಹತ್ತಿರನೇ ಮಲ್ಕೊಳ್ಳಿ, ನಾಳೆ ಮಾತ್ರ ನಿಮಗೆ ಎಲ್ಲ ಸಫಾಯಿ ಮಾಡಿ ಕಳಿಸ್ತೇನೆ ಅಂತ. ಸಂಭಾವಿತ ತಂ ಉಪಚ, ಉಪ ಅಂದರೆ ಸಮೀಪ, ತನ್ನ ಸಮೀಪದಲ್ಲೇ ನ್ಯವಿಷನ್ ಅಲ್ಲಿ ಅವರೇನು ಆ ರಾತ್ರಿ ಕಳೆದರು. ನಿಶಾಂ ತಾಂ, ತಾಂ ನಿಶಾಂ ಆ ರಾತ್ರಿಯನ್ನು ಕಳೆದರು. ಪ್ರಾತಶ್ಚ ಮರುದಿವಸ ಬೆಳಿಗ್ಗೆ ಭೀಷ್ಮ ಮುಖರಾಹ, ಭೀಷ್ಮನೇ ಮೊದಲಾದ. ಸೊ ಭೀಷ್ಮನೇ ಮೊದಲಾದ. ಸೊ ಭೀಷ್ಮನೇ ಮೊದಲಾದ ಅಂತೇಳಿದರೆ ಭೀಷ್ಮಾಚಾರ್ಯರು ಅಂದರೆ ಮರುದಿವಸ ಬೆಳಿಗ್ಗೆ ಪ್ರಾತಃ ಭೀಷ್ಮ ಮುಖರಾಹ, ಭೀಷ್ಮಾಚಾರ್ಯರು ಮೊದಲಾದವರು. ಸಕಲಾಶ್ಚ ಭೂಪಾಹ ಅಂತೇಳಿದರೆ ಇನ್ನೂ ಕೆಲವೆಲ್ಲ ರಾಜರುಗಳು ಬಂದಿದ್ದಾರೆ. ಅವರು ಮತ್ತು ಎಲ್ಲ ಒಂದು ಯಾವುದಿಗೆ ದ್ಯೂತ ಆಟ ನೋಡಲಿಕ್ಕೆ ಬಂದಿದ್ದಾರೆ ಅಂತ ಇಟ್ಕೊಳ್ಬೋದು. ಬಾಕಿ ರಾಜರುಗಳು ಎಲ್ಲ ಕೌರವರ ಎಲ್ಲ ಸ್ನೇಹಿತರು ಯಾರಿದ್ದಾರೆ ಅವರೆಲ್ಲ ಕರೆಸಿದ್ದಾರೆ ಅಂತೇಳಿದರೆ ನೋಡಿ ನಾವು ಆಡುವುದನ್ನು ನೋಡಿ ಅಂತ. ಅಂದರೆ ಹೇಗೆ ನಾವು ಮೋಸ ಮಾಡಿ ಅವರ ಸಂಪತ್ತನ್ನು ದೋಚಿ ಅವರನ್ನು ನಾವು ಭಿಕ್ಷುಕರನ್ನಾಗಿ ಮಾಡಿ ಕಳಿಸ್ತೇವೆ, ಅದನ್ನು ನೋಡಿ ಅಂತೇಳಿ ನ್ಯೂಸ ನೋಡಿ ಅಂತೇಳಿ ಕರೆಸಿದ್ದಾರೆ ಕಾಣಿಸುತ್ತೆ. ಸೊ ಪ್ರಾತಃ ಚ ಮರುದಿವಸ ಬೆಳಿಗ್ಗೆ ಭೀಷ್ಮ ಮುಖರಾಹ, ಭೀಷ್ಮಾಚಾರ್ಯರೇ ಮೊದಲಾದ
ಭೀಷ್ಮ ಮೊದಲಾದವರು ಮತ್ತು ಸಕಲಾಸ್ತ ಎಲ್ಲ ಭೂಪಾಹ ರಾಜರುಗಳು ಮತ್ತು ಆಸೇದುಹು ಅಂತ ಹೇಳಿದ್ರೆ ಎಲ್ಲ ಬಂದರು. ಆಸೇದುಹು ಆಶುಚ ಸಭಾಂ ಸಹ ಪಾಂಡುಪುತ್ರೈ, ಇಲ್ಲಿ ಪಾಂಡುಪುತ್ರರನ್ನು ಕರ್ಕೊಂಡು ಬಂದರು ಅಂತ. ಸೊ ಎಲ್ಲ ಒಟ್ಟಾಗಿ ಅಂತ ಹೇಳಿದ್ರೆ ಒಂದು ದಿಬ್ಬಣ ಬಂದಾಗೆ ಬಂದರು. ಸೊ ದಿಬ್ಬಣ ಬಂದರೆ ಇಲ್ಲಿ ಒಂದು ಸಮಾರಂಭ ಮಾಡಿ ಒಂದು ಗೌರವ ಸೂಚಿಸುವಂಥ ವ್ಯವಸ್ಥೆ ಇರ್ತದೆ. ಇಲ್ಲಿ ದಿಬ್ಬಣ ರೀತಿಯಲ್ಲಿ ಕರ್ಕೊಂಡು ಬಂದು ಇಲ್ಲಿ ಗೌರವದ ಬದಲಿಗೆ ಪೂರ್ತಿ ಅವಮಾನ ಮಾಡಿ ಕಳಿಸುವಂಥ ವ್ಯವಸ್ಥೆ ರೆಡಿಯಾಗಿದೆ. ಸೊ ಸಕಲಾಶ ಭೂಪಾಹ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಎಲ್ಲ ವಿದುರ ಒಂದು ಕಡೆಯಲ್ಲಿ, ಇವರೆಲ್ಲ ಧೃತರಾಷ್ಟ್ರನ ಮಕ್ಕಳು, ಬಾಕಿ ಕರೆಸಿದ ರಾಜರುಗಳು, ಸಕಲಾಶ ಭೂಪಾಹ ಎಲ್ಲ ರಾಜರುಗಳು ಎಲ್ಲ ಒಟ್ಟಿಗೆ. ಆಸೇದುಹು ಬಂದರು, ಆಸೇದುಹು ಎಲ್ಲ ಬಂದರು, ಸೇರಿದರು. ಆಶು ಬೆಳಿಗ್ಗೆ ಬೇಗನೆ ಆಶುಚ ಸಭಾಂ ಸಭೆ 8 ಗಂಟೆಗೆ ರೆಡಿಯಾಗಿ ಬಿಡ್ತು ಅಂಥೇಳಿ. ಸಭಾಂ ಸ ಪಾಂಡುಪುತ್ರೈ, ಪಾಂಡವರನ್ನು ಕರ್ಕೊಂಡು ಬಂದರು. ಪಾಂಡುಪುತ್ರೈ ಸಹ ಪಾಂಡುಪುತ್ರೆಯರ ಜೊತೆಗೆ ಎಲ್ಲ ಬಂದರು ಅಂತೇಳಿ ಅವರನ್ನು ಕರ್ಕೊಂಡು ಬಂದರು ಅಂತ ಆಯ್ತು. ಸೊ ಹೀಗೆ 323ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ, ಧೃತರಾಷ್ಟ್ರನ ಮಕ್ಕಳು ಪಾಂಡುಪುತ್ರರನ್ನು ಬಹಳವಾಗಿ ಆದರಿಸಿದರು. ಅಂದು ಅವರು ಆ ರಾತ್ರಿ ಧೃತರಾಷ್ಟ್ರನ ಬಳಿಯಲ್ಲೇ ವಾಸ ಮಾಡಿದರು. ಉಪ ಸಂಭಾವಿತ ಗೌರವಪೂರ್ಣ ವ್ಯವಹಾರ ಪಾಂಡವರ ಜೊತೆಗೆ ಆ ದಿವಸ. ಉಪ ಅಂತ ಹತ್ತಿರವೇ, ಯಾರ ಹತ್ತಿರ? ತಮ್ ಅಂತ ಇದೆ ರಾಜನ ಹತ್ತಿರವೇ. ನ್ಯವಸನ್ ಕಾಲ ಕಳೆದರು. ನಿಶಾಯಾಮ್ ತಾಮ್ ನಿಶಾಮ್ ಅಥವಾ ನಿಶಾಯಾಮ್ ಆ ರಾತ್ರಿಯನ್ನು. ನಿಶಾಯಾಮ್ ನ್ಯವಸನ್ ನಿಶಾಯಾಮ್ ಅಥವಾ ತಾಮ್ ಯಾವುದು ನಿಶಾಮ್ ತಾಮ್ ಯಾವುದನ್ನಾದರೂ ತಗೊಳ್ಬೋದು. ಪ್ರಾತಸ್ತು ಭೀಷ್ಮ ಮುಖರಾಹ ಬೆಳಿಗ್ಗೆ ಭೀಷ್ಮ ಮೊದಲಾದವರು ಸಕಲ ರಾಜರು ಪಾಂಡವರೊಂದಿಗೆ ಪಾಂಡುಪುತ್ರೈ ಸಹ ಪಾಂಡವರೊಂದಿಗೆ ಆಸೇದುಹು ಸಭಾಂ ರಾಜಸಭೆಗೆ ಆಗಮಿಸಿದರು. ಆಸೇದುಹು ಅಂತ. ಸೊ ಧೃತರಾಷ್ಟ್ರ ದುರ್ಯೋಧನ ಸಲಹೆ ಕೊಟ್ಟಿದ್ದಾನೆ ಆ ದ್ಯೂತ ಆಡಲಿಕ್ಕೋಸ್ಕರ 1000 ಕಂಬಗಳ ವಿಶೇಷ ಸಭಾಭವನವನ್ನು ನಿರ್ಮಿಸಿದ್ದ ಅನ್ನುವಂಥ ವಿವರ ಮಹಾಭಾರತದಲ್ಲಿ ಬಂದಿದೆ. ಅಂಥೇಳಿದ್ರೆ ಹೇಳ್ತಾರೆ, ದ್ಯೂತಕ್ಕೋಸ್ಕರ ಒಂದು ಸಭಾಭವನವನ್ನೇ ನಿರ್ಮಿಸಿದ ಧೃತರಾಷ್ಟ್ರ. ಅಂದರೆ ಕೆಟ್ಟ ಕೆಲಸಕ್ಕೋಸ್ಕರ ಸಭಾಭವನವನ್ನು ನಿರ್ಮಿಸಿದ ಯಾರು? ಧೃತರಾಷ್ಟ್ರ. ಆ ಕಡೆ ಪಾಂಡವರು ರಾಜಸೂಯ ಯಾಗಕ್ಕಾಗಿ ಒಂದು ಅದ್ಭುತವಾದ ಸಭಾಭವನವನ್ನು ನಿರ್ಮಿಸಿದರು. ಅಂಥೇಳಿದ್ರೆ ಒಳ್ಳೆಯವರು ಒಳ್ಳೆಯದನ್ನೇ ಮಾಡ್ತಾರೆ, ಕೆಟ್ಟವರು ಇಂಥ ಕೆಟ್ಟದನ್ನೇ ಮಾಡ್ತಾರೆ ಅಂತ ಹೇಳೋದಕ್ಕೆ ನೆಕ್ಸ್ಟ್ ಶ್ಲೋಕ ಬಯಲಾರೆ. ವೈಚಿತ್ರವೀರ್ಯ ನೃಪತಿರ್ವಿದುರಾನ್ವಿತೋಸ್ಯ ಗಾಂಧಾರ ರಾಜಸಹಿತಾಸ್ತನಯಾ ಸಕರ್ಣಾಃ ಪ್ರಾಪ್ತಾ ಸಭಾತಲಮಥಾಕ್ವಯ ದತ್ರ ಧರ್ಮರಾಜಂ ಸುತಃ ಸುಬಲಕಸ್ಯ ಸ ದೇವನಾಯ. 324ನೇ ಶ್ಲೋಕ. ವಿದುರನಿಂದ ಕೂಡಿರುವ ವಿಚಿತ್ರವೀರನ ಮಗನಾದ ಧೃತರಾಷ್ಟ್ರ ರಾಜನು ಮತ್ತು ಈ ಧೃತರಾಷ್ಟ್ರನ ಪುತ್ರರಾದ ದುರ್ಯೋಧನಾದಿಗಳು ಗಾಂಧಾರ ದೇಶಕ್ಕೆ ಅಧಿಪತಿಯಾದ ಶಕುನಿಯಿಂದ ಕೂಡಿದವರಾಗಿ ಕರ್ಣನಿಂದಲೂ ಸಹ ಕೂಡಿದವರಾಗಿ ಸಭಾಂಗಣಕ್ಕೆ ಬರುತ್ತಾರೆ. ಆಮೇಲೆ ಈ ಸಭೆಯಲ್ಲಿ ಸುಬಲರಾಜನ ಮಗನಾದ ಶಕುನಿಯು ದ್ಯೂತ ಕ್ರೀಡೆಗೋಸ್ಕರ ಧರ್ಮರಾಜನನ್ನು ಕರೆಯುತ್ತಾನೆ. ವೈಚಿತ್ರ್ಯ ವೀರ್ಯ ನೃಪತಿ ವಿದುರಾನ್ವಿತೋಸ್ಯ ಗಾಂಧಾರ ರಾಜಸಹಿತಾ ತನಯಾ ಸಕರ್ಣಾಃ ಪ್ರಾಪ್ತಾಃ ಸಭಾತಳಂ ಅಥ ಆಹ್ವಯತ್ ಅತ್ರ ಧರ್ಮ ರಾಜಂ ಸುತಃ ಸುಬಲಕಸ್ಯ ಸ ದೇವನಾಯ. ವೈಚಿತ್ರ್ಯ ವೀರ್ಯ ವಿಚಿತ್ರ ವೀರ್ಯನ ಮಗ ಧೃತರಾಷ್ಟ್ರ ನೃಪತಿ. ನೃಪತಿ ಅಂದರೆ ರಾಜ. ಸೊ ಅವನು ರಾಜ ಯಾರು? ಧೃತರಾಷ್ಟ್ರ. ಸೊ ರಾಜನ ಒಟ್ಟಿಗೆ ವಿದುರ ಅನ್ವಿತೋ ವಿದುರನ ಜತೆಗೆ ರಾಜನೊಟ್ಟಿಗೆ ಮಂತ್ರಿ. ಸೊ ಆಯಿತಾ, ವಿದುರಾನ್ವಿತೋ ಅಸ್ಯ
ಗಾಂಧಾರ ರಾಜ ಸಹಿತಾಹ, ಗಾಂಧಾರ ರಾಜ ಶಕುನಿ, ತನಯಾಹ ಅಂದರೆ ಧೃತರಾಷ್ಟ್ರನ ಮಕ್ಕಳು, ಆಮೇಲೆ ಸಕರ್ಣಾಹ ಅಂತ ಹೇಳಿದ್ರೆ ಕರ್ಣನಿಂದ ಕೂಡಿದ ಎಲ್ಲ ಅಂತೇಳಿ. ಹಾಗಾದ್ರೆ ಯಾರೆಲ್ಲ ಬಂದರು? ಧೃತರಾಷ್ಟ್ರ, ವಿದುರ ಮತ್ತು ಶಕುನಿ ಮತ್ತು ಧೃತರಾಷ್ಟ್ರನ ಮಕ್ಕಳು ಮತ್ತು ಕರ್ಣ. ಸಕರ್ಣಾಹ ಕರ್ಣನೊಂದಿಗೆ ಪ್ರಾಪ್ತಾಹ ಸಭಾತಳಂ ಅಂತ ಹೇಳಿದ್ರೆ ಆ ಬೃಹತ್ತಾದ ಸಭಾಭವನದಲ್ಲಿ ಒಂದು ಸ್ಟೇಜ್ ಮಾಡಿದ್ದಾರೆ. ಸಭಾತಳ ಅಂತೇಳಿದರೆ ದ್ಯೂತಕ್ಕೋಸ್ಕರನೇ ಅದರಲ್ಲಿ ಕೂತರು. ಪ್ರಾಪ್ತಾಹ ಅಂದರೆ ಅಲ್ಲಿ ಬಂದು ಸೇರಿದರು. ಸಭಾತಳಂ ಪ್ರಾಪ್ತಾಹ. ಅತ ಅವರು ಬಂದು ಕೂತು ಇವರನ್ನು ಕರೆದರು. ಅತ ಆಹ್ವಯತ್ ಬನ್ನಿ ಅಂತೇಳಿದರೆ ನೀವು ನಿಮ್ಮದು ಬರೋಣ ಆಗಲಿ. ಯಾರು? ಪಾಂಡವರು. ಸೊ ಅತ ಆಹ್ವಯತ್ ಅತ್ರ ಧರ್ಮರಾಜಂ. ಯಾರು ಆಹ್ವಯತ್ ಆಹ್ವಾನ ಕೊಟ್ಟದ್ದು ಯಾರು ಅಂತ ಹೇಳಿದರೆ ಸುತಃ ಸುಬಲಕಸ್ಯ ಸ ದೇವನಾಯ. ಈಗ ನಾವು ಪಾಂಡವರನ್ನು ಇದಕ್ಕೆ ಸಭಾತಳಕ್ಕೆ ಆಹ್ವಾನಿಸುತ್ತಿದ್ದೇವೆ. ಯಾವುದಕ್ಕೆ? ದ್ಯೂತ ಆಡಲಿಕ್ಕೆ. ದೇವನಾಯ ಅಂದರೆ ದ್ಯೂತ ಆಡಲಿಕ್ಕೆ. ದೇವನಾಯ. ಸೊ ದ್ಯೂತಾಯ. ಸೊ ದ್ಯೂತಕ್ಕೋಸ್ಕರ ಸುಬಲಕಸ್ಯ ಸುತಃ, ಸುಬಲಕನ ಗಾಂಧಾರ ರಾಜ ಅಂದರೆ ಗಾಂಧಾರ ರಾಜ ಅಂತೇಳಿ ಶಕುನಿ ಅಂತ ಹೇಳೋದು ಯಾವಾಗಲೂ. ಸೊ ಶಕುನಿ ಅಪ್ಪನ ಹೆಸರು ಏನಂತ ಹೇಳಿದ್ರೆ ಸುಬಲಕ. ಸೊ ಸುಬಲಕಸ್ಯ ಸುತ ಅಂದರೆ ಅವನು ಯಾರು? ಶಕುನಿಯ ತಂದೆ. ಸೊ ಸುಬಲಕ. ಸೊ ಸುಬಲಕನ ಮಗ ಶಕುನಿ, ಗಾಂಧಾರ ರಾಜ. ಸೊ ಅವನು ಕರೆದದ್ದು. ಯಾರು ಕರಿಬೇಕಾಗಿತ್ತು? ಒಂದು ಧೃತರಾಷ್ಟ್ರ ಕರಿಬೇಕಾಗಿತ್ತು, ಇಲ್ಲ ಅಂದರೆ ದುರ್ಯೋಧನ ಕರಿಬೇಕಾಗಿತ್ತು. ಬದಲಿಗೆ ಕರೆದದ್ದು ಯಾರು ಅಂತ ಹೇಳಿದರೆ ಶಕುನಿ ಕರೆದ. ಅಂದರೆ ಈ ಧರ್ಮರಾಜ ಗೊತ್ತಿದೆ ಅಲ್ವಾ ಶಕುನಿಗೆ ಯಾರು ಕರೆದ್ರೂ ಬರ್ತಾನೆ ಅಂತ. ಯಾಕಂದರೆ ಅವನು ಪ್ರತಿಜ್ಞೆ ಮಾಡಿದ್ದಾನಲ್ಲ, ದ್ಯೂತಕ್ಕೆ ಯಾರು ಕರೆದ್ರೂ ನಾನು ಹೋಗ್ತೇನೆ ಅಂತೇಳಿದರೆ. ಇದು ಯಾವ ಥರ ಆಯಿತು ಅಂತೇಳಿದರೆ, ಈಗ ಸಿಗರೇಟ್ ಎಳೆಯೋದು ಮಹಾ ಕೆಟ್ಟ ಅಭ್ಯಾಸ ಅಂತ ತೋರಿಸ್ತಾರೆ ನೋಡಿ. ಅಂತ ಹೇಳಿದ್ರೆ ಸಿಗರೇಟ್ ಎಳೆದವ್ರದ್ದು ಯಾವ ಥರ ಲಿವರ್ ಯಾವ ಥರ ಆಗುತ್ತೆ, ಏನೆಲ್ಲ ಆಗುತ್ತೆ, ಅವ್ರದ್ದು ಮುಖ ಯಾವ ಥರ ಆಗುತ್ತೆ, ಹಲ್ಲು ಯಾವ ಥರ, ಬಾಯಿ ಯಾವ ಥರ ಆಗುತ್ತೆ ಅಂತ ಎಲ್ಲ ಅಸಹ್ಯ ಸ್ಥಿತಿಯನ್ನು ತೋರಿಸ್ತಾರೆ. ಆದರೆ ಒಬ್ಬ ಪ್ರತಿಜ್ಞೆ ಮಾಡಿದ್ದಾನೆ, ನನ್ನನ್ನು ಯಾರಾದರೂ ಸಿಗರೇಟ್ ಎಳೆಯುವ ಅಂತೇಳಿ ಕರೆದರೆ ನಾನು ಹೋಗ್ತೇನೆ. ಇದು ಎಂಥ ಪ್ರತಿಜ್ಞೆ? ಸೊ ಶಕುನಿ ಗೊತ್ತು ಇವ ಅಂಥ ಪ್ರತಿಜ್ಞೆ ಮಾಡಿದ್ದಾನೆ ಅಂತ. ಸೊ ದುರ್ಯೋಧನ ಕರೆದ್ರೂ ಬರ್ತಾನೆ, ಧೃತರಾಷ್ಟ್ರ ಕರೆದ್ರೂ ಬರ್ತಾನೆ, ನಾನು ಕರೆದ್ರೂ ಬರ್ತೇನೆ ಅಂತ ಗೊತ್ತಿದೆಯಲ್ಲ. ಸೊ ಶಕುನಿ ಧೈರ್ಯ ಮಾಡಿ ಕರೆದಿದ್ದಾನೆ. ನೋಡಪ್ಪ, ನಾವೀಗ ಎಲ್ಲ ಕೌರವರ ಪರವಾಗಿ ನಾನು ಧರ್ಮರಾಜನನ್ನು ಕರೀತಾ ಇದ್ದೇನೆ. ಯಾವುದಕ್ಕೆ? ದ್ಯೂತಕ್ಕೋಸ್ಕರ. ಸೊ ಎಲ್ಲರೂ ಪಾಂಡವರು ಬಂದು ಸಭಾತಳದಲ್ಲಿ ಕೂತ್ಕೊಳ್ಳಿ ಅಂತ ಶಕುನಿ ಕರೆದ. ಅಂದರೆ ಶಕುನಿ ಮೊದಲು ಕರೀಲಿಲ್ಲ. ಮೊದಲು ಏನೋ ಧೃತರಾಷ್ಟ್ರನ ಹತ್ರ ಬಂದು ಧೃತರಾಷ್ಟ್ರನಿಗೆ ಮಂಕುಬೂದಿ ಎರಚಿ ಅಂತೇಳಿದರೆ ಧೃತರಾಷ್ಟ್ರನ ಮುಖಾಂತರ ವಿದುರನನ್ನು ಕರೆಸಿದ್ದಾರೆ. ಅಂದರೆ ಈ ರೀತಿ ಅಂತೇಳಿದರೆ ಮೊದಲೇ ಒಂದು ವೇಳೆ ಕರೆದರೆ ಅವನಿಗೆ ಡೌಟ್ ಬರ್ಬೋದು ಅಂತೇಳಿ. ಆದರೆ ಈಗ ಡೌಟ್ ಬರಲಿಕ್ಕೆ ಅದರಲ್ಲಿ ಏನಿಲ್ಲಲ್ಲ ಅಂಥೇಳಿ ಪ್ರತಿಜ್ಞೆ ವಿಷಯ ಗೊತ್ತು, ಬಂದಾಗಿದೆ. ಯಾಕೆ ಬಂದದ್ದು? ದ್ಯೂತ ಆಡಲಿಕ್ಕೆ ಬಂದತ್ತಾನೆ. ಸೊ ಬಂದವರು ಮೇಲೆ ಕೂತ್ಕೊಳ್ತಿರ್ತಾರ, ಸರಿ ಕರೆದ, ಧೈರ್ಯದಲ್ಲಿ ಕರೆದಿದ್ದಾನೆ. 324ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಧೃತರಾಷ್ಟ್ರನು ವಿದುರನೊಂದಿಗೆ ವೈಚಿತ್ರ್ಯ ವೀರ್ಯ ಅಂದರೆ ವಿಚಿತ್ರ ವೀರ್ಯನ ಮಗ ನೃಪತಿ ರಾಜ, ಯಾರು? ಧೃತರಾಷ್ಟ್ರ. ವಿದುರ ಅನ್ವಿತೋ ವಿದುರನ ಜತೆಗೆ ಬಂದಿದ್ದಾನೆ. ಯಾವುದಕ್ಕೆ? ಸಭಾತಳಂ ಬಂದಿದ್ದಾನೆ. ಸಭಾತಳಕ್ಕೆ, ಸಭಾಮಂದಿರಕ್ಕೆ ಆಗಮಿಸಿದ. ಅವನ ಜೊತೆಗೆ ತನಯಾಹ ಅವನ ಮಕ್ಕಳು, ಸಕರ್ಣಾಹ ಕರ್ಣನೊಂದಿಗೆ, ಆಮೇಲೆ ಗಾಂಧಾರ ರಾಜ ಸಹಿತಾಹ ತನಯಾಹ ಅಂದರೆ ಶಕುನಿ ಒಟ್ಟಿಗೆ. ಈ ಯಾರು ದುರ್ಯೋಧನಾದಿಗಳೆಲ್ಲ ಬಂದದ್ದು ಯಾರು ಒಟ್ಟಿಗೆ ಅಂದರೆ ಶಕುನಿ ಒಟ್ಟಿಗೆ. ಅದರೊಟ್ಟಿಗೆ ಇನ್ನು ಯಾರಿದ್ದಾರೆ ಅಂತಂದರೆ ಕರ್ಣ ಇದ್ದಾನೆ ಒಟ್ಟಿಗೆ. ಸರಿ, ಹೀಗೆ ಅವರೆಲ್ಲ ಬಂದು ಎಲ್ಲ ಕೂತರು ಅಂತಾಯಿತು. ಸೊ ಅಲ್ಲಿ ದ್ಯೂತಕ್ಕೆ ಕರೆದದ್ದು ಯಾರು ಅಂದರೆ ಶಕುನಿ ಧರ್ಮರಾಜನನ್ನು ಕರೆದ. ಅಥ ಅಂದರೆ ಸಭಾತಳಂ ಪ್ರಾಪ್ತಾಹ, ಸಭಾತಳಕ್ಕೆ ಬಂದು ಅವರೆಲ್ಲ ಕೂತರು ಮೊದಲು. ಅಥ ನಂತರ ಅತ್ರ ಆಹ್ವಯತ್ ಅಲ್ಲಿ
ಆಹ್ವಾನ ನೀಡಲಾಯಿತು ಅಥವಾ ಆಹ್ವಾನ ನೀಡಿದ. ಯಾರು? ಧರ್ಮರಾಜನನ್ನು ಕುರಿತು. ಸುಬಲಕಸ್ಯ ಸುತ, ಗಾಂಧಾರ ರಾಜ, ಅವನ ಶಕುನಿಯ ಅಪ್ಪ ಸುಬಲಕನ ಮಗ ಶಕುನಿ ದೇವನಾಯ ದ್ಯೂತಕ್ಕೆ ಧರ್ಮರಾಜನನ್ನು ಕರೆದ. ಧರ್ಮರಾಜಂ ಆಹ್ವಯತ್, ಧರ್ಮರಾಜನನ್ನು ಕರೆದ. ಬಾ ಅಂದರೆ ಇನ್ನು ಎಲ್ಲ ಸಪರಿವಾರ ಸಮೇತ ಬಂದು ಕೂತ್ಕೊಳ್ಳೋಣ ಆಗಲಿ ಈ ಸಭಾಭವನದಲ್ಲಿ ಅಂತ ಕರೆದ. ನೆಕ್ಸ್ಟ್ ಶ್ಲೋಕ ಮೇಲೆ ಸರ್ವಾಂಶ್ಚ ತತ್ರ ಕಲಿರಾವಿಶದೇವ ಭೀಮ ಪೂರ್ವಾನ್ ವಿನೈವ ಚತುರ ಸಪ್ರತಾಂ ಚ ಕೃಷ್ಣ ಕ್ಷತ್ತಾರಮೇವ ಚ ತತೋ ನಹಿ ಭೀಷ್ಮ ಮುಖ್ಯೈಃ ಏವಾರಿಥಾ ಕುಲ ವಿನಾಶನ ಕರ್ಮವೃತ್ತಾಃ. 325ನೇ ಶ್ಲೋಕ. ಭೀಮನೇ ಮೊದಲಾದ 4 ಕುಂತಿಯಿಂದ ಸಹಿತಳಾದ ದ್ರೌಪದಿ ದೇವಿಯನ್ನು, ವಿದುರನನ್ನು ಕೂಡ ಹೊರತು, ಅಂದರೆ ಈ 7 ಮಂದಿಯನ್ನು ಬಿಟ್ಟು ಆ ಸಭೆಯಲ್ಲಿ ಎಲ್ಲರನ್ನೂ ಕೂಡ ಕಲಿಯೇ ಪ್ರವೇಶ ಮಾಡಿದಂತೆ. ಹಾಗೂ ಕಲಿಯ ಆವೇಶದಿಂದ ಗುರುಕುಲದ ವಿನಾಶಕ್ಕೆ ಕಾರಣವಾದ ದ್ಯೂತ ಕ್ರೀಡೆಯಲ್ಲಿ ಪ್ರವೃತ್ತರಾದ ಆ ದುರ್ಯೋಧನಾದಿಗಳನ್ನು ಭೀಷ್ಮಾಚಾರ್ಯರೇ ಮೊದಲಾದ ಯಾವ ಪ್ರಾಜ್ಞರಿಂದ ಕೂಡ ತಡೆಯಲ್ಪಡಲಿಲ್ಲವಂತೆ. ಸರ್ವಾಂಶ್ಚ ತತ್ರ ಕಲಿರಾವಿಶತ್ ಏವ ಭೀಮಪೂರ್ವಾನ್ ವಿನೈವ ಚತುರಃ ಸಪೃಥಾಂ ಚ ಕೃಷ್ಣಾಂ ಕ್ಷತ್ತಾರಮೇವ ಚ ತತೋ ನಹಿ ಭೀಷ್ಮ ಮುಖ್ಯೈಃ ತೇ ವಾರಿತಾಃ ಕುಲವಿನಾಶನ ಕರ್ಮವೃತ್ತಾಃ. ದ್ಯೂತ ಜೂಜು ಕುಲವಿನಾಶನ ಕರ್ಮವೃತ್ತಾಃ ಅಂದರೆ ಯಾವುದಕ್ಕೆ ತೊಡಗಿದ್ದಾರೆ? ವೃತ್ತಾಃ ತೊಡಗಿದ್ದಾರೆ. ಯಾವುದಕ್ಕೆ? ಕುಲವಿನಾಶನ ಕರ್ಮ ಅಂದರೆ ಕುಲ ನಾಶ ಮಾಡುವಂಥ ಕೆಲಸ. ಕುಲ ವಿನಾಶನ ಕರ್ಮ, ಕುಲವನ್ನೇ ವಿನಾಶ ಮಾಡುವಂತಹ ಕರ್ಮದಲ್ಲಿ ವೃತ್ತಾಃ ತೊಡಗಿದ್ದಾರೆ. ಯಾರು? ಕೌರವರು, ಪಾಂಡವರು. ಅಂದರೆ ಯಾಕೆ ಅಂತೇಳಿದರೆ ಎಲ್ಲರಿಗೂ ಕಲಿಯಾವೇಶನ ಅಂತ ಕೇಳಿದರೆ, ಅಂತ ಎಲ್ಲರಿಗೂ ಒಂದು ವೇಳೆ ಕಲಿಯಾವೇಶ ಇದ್ದಿದ್ದರೆ ಧರ್ಮರಾಜ ಹೊರಟಾಗ ಅವರೆಲ್ಲ ಯಾಕೆ ತಡೀತಿದ್ರು? ಹಾಗಾದರೆ ಕೆಲವರಿಗೆ ಕಲಿಯಾವೇಶ ಇಲ್ಲ, ಅಂದರೆ ಕಲಿಯಾವೇಶ ಇರುವವರು ತಡೆಯುವುದಿಲ್ಲ, ಅದಕ್ಕೆ ಸಪೋರ್ಟೇ ಮಾಡ್ತಾರೆ, ಒಳ್ಳೆಯದು ಅಂತ. ಸರ್ವಾನ್ ಎಲ್ಲರೂ, ತತ್ರ ಅಲ್ಲಿ, ಕಲಿಹಿ ಆವಿಶತ್ ಏವ ಇಲ್ಲಿ ಇದ್ದವರು, ಈ ಸಭಾದಳದಲ್ಲಿ ಯಾರೆಲ್ಲ ಕೂತಿದ್ದಾರೋ ಸಾಮಾನ್ಯ ಎಲ್ಲರೂ ಕಲಿಯ ಆವೇಶಕ್ಕೆ ಒಳಗಾದವರೇ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಹಾಗಾದರೆ ಕೆಲವರಾದರೂ ಇದ್ದಾರೆ ಕಲಿಯ ಆವೇಶ ಇಲ್ಲದವರು, ಹೇಳ್ತಾರೆ ನೋಡುವ ಅಂತ ಹೇಳಿದರೆ, ಭೀಮಪೂರ್ವಾನ್ ವಿನ, ಭೀಮಸೇನ ಮೊದಲಾದವರು ಕೆಲವರು ಇದ್ದಾರೆ, ಅಂದರೆ ಕಲಿಯ ಆವೇಶ ಇಲ್ಲದವರು. ಅಂದರೆ ಹಾಗಾದರೆ ಯಾರೆಲ್ಲ? ಭೀಮಪೂರ್ವಾನ್ ಅಂತ ಕೊಟ್ಟರು. ಭೀಮಸೇನನೇ ಮೊದಲಾದವರಂದರೆ ಧರ್ಮರಾಜನಿಗೆ ಕಲಿಯ ಆವೇಶ ಉಂಟು ಅಂತ ಗೊತ್ತೇ ಇದೆ ಈಗ ನಮಗೆ. ಹಾಗಾದರೆ ಇನ್ನು ಉಳಿದವರು ಯಾರಂದರೆ ಇವರೇ ತಡೆದದ್ದು. ಭೀಮಸೇನ, ಅರ್ಜುನ, ನಕುಲ, ಸಹದೇವ ಇವರೆಲ್ಲ ತಡೆದ್ರು ಅಂತಿತ್ತಲ್ವ. ಅವರು ತಡೆದ್ರು, ಧರ್ಮರಾಜ ಕೇಳಲಿಲ್ಲ ಅಂತ. ಹಾಗಾದರೆ ಇವರು ಯಾಕೆ ತಡೆದರು ಅಂತ ಹೇಳಿದ್ರೆ ಇವರಲ್ಲಿ ಕಲಿಯಾವೇಶ ಇಲ್ಲ. ವಾಯುಪುತ್ರ ಭೀಮನಲ್ಲಂತೂ ಕಲಿಯಾವೇಶ ಖಂಡಿತ ಇಲ್ಲ ಅಂತ ಗೊತ್ತು. ಯಾರು? ಹನುಮಂತನಿಗಾಗಲಿ, ಭೀಮಸೇನನಿಗಾಗಲಿ, ಮಧ್ವಾಚಾರ್ಯರಿಗಾಗಲಿ ಕಲಿ ಅಂತೇಳಿದರೆ 1 ಮೈಲು ದೂರದಿಂದ ಪರ್ಮಿಷನ್ ತಗೊಳ್ಬೇಕು. ನಾನು ಏನಾದರೂ ಒಂಚೂರು ನಿಮ್ಮದು ಗಾಳಿ ತಗೊಳ್ಬೋದಾ ಅಂತ ಅದಕ್ಕೂ ಪರ್ಮಿಷನ್ ಕೊಡಲಿಕ್ಕಿಲ್ಲ ಇವರು ಅಂಥವ್ರು. ಸೊ ಹಾಗೆ ಆದ್ದರಿಂದ ಭೀಮಪೂರ್ವಾನ್ ಭೀಮಸೇನ ಮಾತ್ರ ಅಲ್ಲ, ಭೀಮನೇ ಮೊದಲಾದವರು ಅಂತ ಹೇಳಿದರೆ, ಹಾಗಾದರೆ ಇನ್ನು ಯಾರ್ದು ಹೆಸರು ಹೇಳಿಲ್ಲ ಅಂತ ಹೇಳಿದರೆ ಭೀಮಸೇನ, ಅರ್ಜುನ, ನಕುಲ, ಸಹದೇವ ಇವರೆಲ್ಲ ದೇವತೆಗಳ ಅಂಶ. ಅಂದರೆ ಧರ್ಮರಾಜನು ಅವನು ಯಮಧರ್ಮರಾಯನ ಅಂಶನೇ, ಆದರೂ ಅವನಿಗೆ ಕಲಿ ಆವೇಶ ಇದೆ ಅಂತ ಹೇಳ್ಕೊಂಡು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರ ಅವನು ಪ್ರತಿಜ್ಞೆ ಕೂಡ ಮಾಡಿದ್ದಾನೆ. ಅಂಥ ಧರ್ಮಾತ್ಮ ಇಂಥ ಒಂದು ಕೆಟ್ಟ ಕೆಲಸಕ್ಕೆ ಅವನು ಅಂತ ಹೇಳ್ಕೊಂಡು, ಅದು ನಾನು ಕರೆದರೆ ಹೋಗಿಯೇ ಹೋಗ್ತೇನೆ ಅಂತ ಹೇಳುವಂಥ ಮನುಷ್ಯ ಎಲ್ಲ ಕಳ್ಕೊಂಡಾದ ಮೇಲೆ
ಎರಡನೇ ಸಲ ಕರೆದಾಗ ಕೂಡ ಹೋದ ಭೂಪತಿ ಅಂದರೆ ಧರ್ಮರಾಜ. ಅಂದರೆ ಏನು ಅವನಿಗೆ ಯಾವ ಪ್ರೈಸ್ ಕೊಟ್ಟರೂ ಸಾಲದು ಅಂಥ ಭೂಪತಿ ಅವ ಧರ್ಮರಾಜ. ಇವನು ಈಗ ಭೀಮಪೂರ್ವಾನ್, ಭೀಮನೇ ಮೊದಲಾದ ಇವರು 4 ಜನ, ಮತ್ತು ವಿನ ಇವರನ್ನು ಬಿಟ್ಟು ಇನ್ನು ಚತುರಹ. ಅಂದರೆ ಈ ಚತುರಹ ಅಂತೇಳಿದರೆ ಅರ್ಥ ಕನ್ನಡದ ಚತುರ ಅಲ್ಲ. ಸೊ ಚತುರ, ಆಮೇಲೆ ಹಿಂದಿಯಲ್ಲಿ ಕೂಡ ಚತುರ ಉಂಟು, ಆ ಚತುರನೂ ಅಲ್ಲ. ಸೊ ಚತುರ ಅಂದರೆ ಬುದ್ಧಿವಂತರು ಅಂತ ಅರ್ಥ ಅಲ್ಲ. ಚತುರ ಅಂದರೆ 4 ಜನ ಅಂತ. ಚತು ಅಂದರೆ 4 ಜನ. ಈ 4 ಜನ ಅಂತೇಳಿ ಸ್ಪಷ್ಟ ಆಯಿತು. ಭೀಮ, ಅರ್ಜುನ, ನಕುಲ, ಸಹದೇವ, ಚತುರಹ ಅಂತ ಹೇಳಿದ್ರು. ಅದು ಇನ್ನೇನು ಕನ್ಫ್ಯೂಷನ್ ಇಲ್ಲ. ಅಲ್ಲ ಯಾರನ್ನು ಹೇಳಿದ್ದು ಅಂತಿಲ್ಲ. ಭೀಮಾದಿ 4 ಜನ ಅಂತ ಹೇಳಿದ್ರೆ ಇವರೇ 4 ಜನ. ಇನ್ನು ಸಪೃಥಾಂ, ಪೃಥ ಅಂದರೆ ಕುಂತಿ. ಸೊ ತಾಯಿ ಕುಂತಿಗೆ ಕೂಡ ಯಾವುದು ಕಲಿ ಆವೇಶ ಇಲ್ಲ. ಅಂದರೆ ಮಹಾಭಕ್ತೆ, ಕೃಷ್ಣನ ಮಹಾಭಕ್ತೆ. ನಿಮಗೆ ಸುಮಾರು ಸಲ ಎಲ್ಲ ಯಾವ್ದ್ರ ಪ್ರಸ್ತಾಪ ಬಂದಿದೆ. ಅಂದರೆ ಕೃಷ್ಣ ಏನು ನಿನಗೆ ವರ ಬೇಕು ಅಂತ ಕುಂತಿ ಹತ್ರ ಕೇಳಿದಾಗ ಕುಂತಿ ಹೇಳ್ತಾಳೆ, ನನಗೆ ಯಾವಾಗಲೂ ಕಷ್ಟನೇ ಬರಲಿ ಅಂತ. ಅಂದರೆ ಅದು ಆ ವಿಷಯ ಆ ಥರ ಇತ್ತು. ಅಯ್ಯೋ ಏನು ಅಂತೇಳಿದರೆ ನಿನಗೆ ಯಾವುದು ಅತ್ತೆ ಅಲ್ವಾ ಕುಂತಿ, ಯಾರಿಗೆ ಕೃಷ್ಣನಿಗೆ. ಸೊ ಕೃಷ್ಣ ಹೇಳೋದು, ಅತ್ತೆ ಭಾಳ ಕಷ್ಟಪಟ್ಟರಲ್ವ ನೀವು ಅಂತೇಳಿದ್ರೆ, ನೋಡಿ ವನವಾಸ ಅದು ಇದು ಮತ್ತೊಂದು ಇನ್ನೊಂದು, ಅಯ್ಯೋ ದೇವರೇ ಅಂತೇಳಿ. ಸೊ ಇಷ್ಟೆಲ್ಲ ಕಷ್ಟ ನಿಮಗೆ ಆಯಿತು ಅಂತ ಹೇಳುವಾಗ ಕುಂತಿ ಹೇಳೋದು, ಆ ವಿಷಯ ಬರುವಾಗ ಮತ್ತೆ ನಿಮ್ಗೆ ಇನ್ನಾದರೂ ನಿಮ್ಗೆ ಏನು ವರ ಬೇಕು ಅಂತ ಕೇಳಿದರೆ, ಸೊ ಕುಂತಿ ಹೇಳ್ತಾಳೆ ನನಗೆ ಕಷ್ಟವೇ ಬರಲಿ ಅಂತ. ಕೃಷ್ಣ ಹೇಳ್ತಾನೆ, ಅಂದರೆ ಗೊತ್ತಿದೆ ಕೃಷ್ಣನಿಗೆ, ಅಂದರೆ ಯಾವುದು ಕೃಷ್ಣನಿಗೆ ಗೊತ್ತಿಲ್ಲದ ವಿಷಯ ಇಲ್ಲ. ಆದರೂ ಒಂದು ಲೋಕದ ರೂಢಿಗೋಸ್ಕರ ಅದೇನೊಂದು ಅತ್ತೆ ಎಲ್ಲರೂ ಸುಖ ಬರಲಿ ಕಷ್ಟವೇ ಬೇಡ, ನಮ್ಮ ಕಷ್ಟ ಪರಿಹಾರ ಆಗಲಿ ಅಂತ ತಿಳ್ಕೊಂಡು ಬೊಬ್ಬೆ ಹೊಡೆಯುವಾಗ ನೀವೊಬ್ಬರು ಕಷ್ಟವೇ ಬರಲಿ ಅಂತ ಹೇಳ್ತೀರಲ್ವಾ, ಯಾಕೆ ಈ ರೀತಿ ಅಂತ ಕೇಳಿದರೆ ಕುಂತಿ ಹೇಳ್ತಾಳೆ, ಮನುಷ್ಯನಿಗೆ ಕಷ್ಟ ಬಂದಾಗ ಮಾತ್ರ ದೇವರ ನೆನಪಾಗುವುದು. ಅದಕ್ಕೋಸ್ಕರ ನನಗೆ ಕಷ್ಟವೇ ಬರಲಿ, ಯಾಕಂದರೆ ಸದಾ ದೇವರ ನೆನಪಾಗ್ತದೆ. ನಿನ್ನ ನೆನಪಾಗಬೇಕಿದ್ದರೆ ಏನು ಇಷ್ಟೆಲ್ಲ ಕಷ್ಟ ಬಂತು ಅಂತ ನೀನು ಹೇಳಿದ್ಯಲ್ವಾ, ಆದರೆ ಒಳ್ಳೆಯದೇ ಅಲ್ವಾ, ಯಾವಾಗಲೂ ನೀನು ನೆನಪಾಗ್ತಿತ್ತು, ನೀನು ಬಂದು ರಕ್ಷಣೆ ಮಾಡ್ತಿದ್ದಿ. ಅದಕ್ಕೋಸ್ಕರನೇ ಇನ್ನು ಮುಂದೆನೂ ಕಷ್ಟನೇ ಬರಲಿ, ನಿನ್ನ ನೆನಪು ನನಗೆ ಸದಾ ಇರಲಿ ಅಂತ. ಆ ಥರ ಕುಂತಿದೇವಿ ಅಂತ ಹೇಳಿದ್ರೆ ಮಹಾಭಕ್ತೆಯವಳು. ಸೊ ಆ ಥರ ಕುಂತಿಗೂ ಕೂಡ ಆ ಕಲಿ ಆವೇಶ ಇಲ್ಲ. ಇನ್ನು ಯಾರಿಗಾದರೂ ಇದೆ ಕಲಿ ಆವೇಶ ಇಲ್ಲದವರು ಇದ್ದಾರಾ ಅಂತ ಹೇಳಿದರೆ ಮತ್ತು ಕೃಷ್ಣಾಂ ಅಂದರೆ ದ್ರೌಪದಿಯಲ್ಲಿ ಕೂಡ ಕಲಿ ಆವೇಶ ಇಲ್ಲ. ಹಾಗಾದರೆ ಎಷ್ಟು ಜನ ಆಯ್ತು ಈಗ ಇಲ್ಲಿ? 4 ಜನ, ಕುಂತಿದೇವಿ 5, ದ್ರೌಪದಿ 6 ಜನ. ಅಂದರೆ ಇಷ್ಟೇಯ ಅಂತ ಕೇಳಿದರೆ ಇನ್ನೊಬ್ಬರು ಇದ್ದಾರೆ ಅಂತ. ಯಾರದು? ಕ್ಷತ್ತಾರ ಅಂದರೆ ವಿದುರ. ಕ್ಷತ್ತಾರ ಮೇವ ಚ ಅಂದರೆ ವಿದುರ ಕೂಡ. ಇನ್ನು ಅಲ್ಲ ಭೀಷ್ಮಾಚಾರ್ಯರು ಅಂದರೆ ದೊಡ್ಡ ಭಕ್ತರಲ್ವಾ ಭಗವಂತಂದು ಅಂತ ಹೇಳಿದರೆ, ಬಟ್ ಅವರ ಹತ್ರ ಕಲಿ ಆವೇಶ ಇದೆ. ದ್ರೋಣಾಚಾರ್ಯರಲ್ಲಿ ಇದೆ. ಅಂದರೆ ನೋಡಿ, ಆ ಅಭಿಮನ್ಯುವನ್ನು ಎಲ್ಲ ಒಟ್ಟಾಗಿ ಕೊಂದದ್ದು ಯಾರು? ಆವಾಗ ಸೇನಾಪತಿ ಇದ್ದದ್ದು ಯಾರು? ದ್ರೋಣಾಚಾರ್ಯ ಅಲ್ವಾ. ಸೊ ಅವರು ತಪ್ಪಿಸಬೇಕಾಗಿತ್ತಲ್ಲ. ನೋಡಪ್ಪ, ನಮ್ದು ಏನು ರೂಲ್ಸ್ ಇದೆ, ಒಬ್ಬರ ಜೊತೆಗೆ ಒಬ್ಬರೇ ಯುದ್ಧ ಮಾಡಬೇಕು. ಸೊ ಎಲ್ಲರೂ ಒಟ್ಟಾಗಿ ಒಬ್ಬರನ್ನೇ ಕೊಲ್ಲುವುದಲ್ಲ ಅಂತೇಳಿ ಅವ್ರು ತಡೆದಿದ್ದಾರಾ? ಇಲ್ಲ ಅಂತೇಳಿದ್ರೆ ಕಲಿ ಆವೇಶ ಇದೆ. ಸೊ ದ್ರೋಣಾಚಾರ್ಯರಲ್ಲಿ ಇದೆ, ಕೃಪಾಚಾರ್ಯರಲ್ಲಿಯೂ ಇದೆ, ಭೀಷ್ಮಾಚಾರ್ಯರಲ್ಲಿಯೂ ಇದೆ ಅಂತ ಹೇಳುವಂಥದ್ದು ಮಹಾ ಆಶ್ಚರ್ಯ. ಭೀಷ್ಮಾಚಾರ್ಯರಲ್ಲಿಯೂ ಇದೆಯಾ ಅಂದರೆ ಏನು? ಅದು ಭೀಷ್ಮಾಚಾರ್ಯ ನಂಬಲಿಕ್ಕೆ ಆಗೋದಿಲ್ಲಲ್ಲ ಅಂತ ಹೇಳಿದರೆ, ನಂಬಲಿಕ್ಕೆ ಆಗೋದಿಲ್ಲ ನಿಮಗೆ? ಹೌದು, ದ್ರೌಪದಿ ಸೀರೆ ಎಳೆದು ಇನ್ನೇನು ಅವಮಾನ ಆಗಲಿಕ್ಕೆ ಇನ್ನೇನು ಕೃಷ್ಣ ಅಂತ ಅವಳು ಬೊಬ್ಬೆ ಹೊಡಿಲಿಲ್ಲ ಅಂದರೆ ಏನು ಸಂಗತಿ ಆಗ್ತಿತ್ತು ಅಂತ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕೂಡ ಭೀಷ್ಮಾಚಾರ್ಯರು ಬೊಬ್ಬೆ ಹೊಡೆದ್ರ ನಿಲ್ಲಿಸಿ ಅಂತ ಇಲ್ಲ, ಸುಮ್ಮನೆ ಕೂತರು. ಯಾಕೆ ಸುಮ್ಮನೆ ಕೂತರು? ವಿದುರ ಒಬ್ಬನೇ ಬೊಬ್ಬೆ ಹೊಡೆದದ್ದು. ನೀವು ಕುಲನಾಶಕ ಕೃತ್ಯ ಮಾಡಿದ್ದೀರಿ, ನಿಮಗೆ ಇದರ ಶಿಕ್ಷೆ ನಿಮಗೆ ಖಂಡಿತ ಸಿಗ್ತದೆ, ಕುಲನಾಶ ಆಗಿ ಹೋಗ್ತದೆ ಅಂತ ಹೇಳ್ಕೊಂಡು ವಿದುರ ಬೊಬ್ಬೆ ಹೊಡೆದ ಒಬ್ಬನೇ. ಯಾಕೆ ವಿದುರ ಬೊಬ್ಬೆ ಹೊಡೆದ ಅಂತ ಹೇಳಿದ್ರೆ ಅವನಲ್ಲಿ ಕಲಿ ಆವೇಶ ಇಲ್ಲ. ದ್ರೌಪದಿ ಬಂದ್ಲು, ಏನು ಪ್ರಶ್ನೆ ಧೃತರಾಷ್ಟ್ರನಿಗೆ ಪ್ರಶ್ನೆ ಕೇಳಿದ್ದಾಳೆ. ಎಷ್ಟು ಪ್ರಶ್ನೆ ಕೇಳಿದ್ದಾಳೆ! ಧೃತರಾಷ್ಟ್ರನಿಗೆ ಉತ್ತರ ಕೊಡಲಿಕ್ಕೆ ಆಗದೆ ಸಿಕ್ಕಿಬಿದ್ದ ದ್ರೌಪದಿ ಹತ್ರ. ಅಂದರೆ ಅವಳ ಹತ್ರ ಕಲಿ ಆವೇಶ ಇಲ್ಲ. ಸೊ ಹೀಗೆ ಹಾಗಾದರೆ ಎಷ್ಟು ಜನರಲ್ಲಿ ಕಲಿ ಆವೇಶ ಇಲ್ಲ ಅಂದರೆ ಭೀಮಾದಿ 4 ಜನ, ಚತುರಹ 4 ಜನ, ಆಮೇಲೆ ಕುಂತಿದೇವಿ, ದ್ರೌಪದಿ ಮತ್ತು ವಿದುರ.
ಇಷ್ಟು ಜನರಲ್ಲಿ ಕಲಿಯಾವೇಶ ಇಲ್ಲ ಅಂತೇಳಿ. ತಥೋಹಿ, ಈಗ ಹಾಗಾದರೆ ಅದಕ್ಕೆ ಹೇಳ್ತಾರೆ ಆದ್ದರಿಂದಲೇ ಅಲ್ವಾ, ತತಃ ಆದ್ದರಿಂದಲೇ ಏನದು, ಈಗ ಇಂಥ ಒಂದು ಯಾವುದು ದ್ಯೂತದ ಆಟ, ಇದು ಕುಲನಾಶಕ. ಈಗ ವಿದುರ ಧೃತರಾಷ್ಟ್ರನಿಗೂ ಹೇಳಿದ್ದಾನೆ, ವಿದುರ ಹೋಗಿ ಧರ್ಮರಾಜನಿಗೂ ಹೇಳಿದ್ದಾನೆ, ವಿದುರ ಅವನ ಕೆಲಸ ಮಾಡಿದ್ದಾನೆ. ಹಾಗಾದರೆ ಭೀಷ್ಮಾಚಾರ್ಯ ಅವ್ರ ಕೆಲಸ ಮಾಡಬೇಕಲ್ವ, ನೋಡಪ್ಪ ಇದು ಈ ದ್ಯೂತದ ಆಟ ಇದು ಬೇಡ, ಇದು ಒಳ್ಳೆಯದಲ್ಲ ಅಂತ ಭೀಷ್ಮಾಚಾರ್ಯ ಹೇಳಿದ್ದಾರಾ ಅಂತ ಕೇಳಿದರೆ ಅವರು ಬಾಯಿ ಓಪನ್ನೇ ಮಾಡಲಿಲ್ಲ ರೀ. ಅದೇನು ಬಾಯಿಗೆ ಬೀಗ ಹಾಕಿದಾರಾ, ಅದು ಯಾಕೆ ಓಪನ್ ಮಾಡಲಿಲ್ಲ ಅಂತ ಹೇಳಿದರೆ ಕಲಿಯಾವೇಶ ಇದೆ. ಆದ್ದರಿಂದಲೇ ಭೀಷ್ಮ ಮುಖ್ಯೈಹಿ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲ ಘಟಾನುಘಟಿಗಳು ತೇಹೆ ಈ ಕುಲನಾಶನ ಕರ್ಮವೃತ್ತಾ ನಹಿ ವಾರಿತಾ, ಅವರಿಂದ ಈ ಕುಲ ವಿನಾಶನ ಕರ್ಮವೃತ್ತ ಅಂತೇಳಿದರೆ ಕುಲವನ್ನು ನಾಶ ಮಾಡುವಂತಹ ಈ ಪಗಡೆ ಆಟಕ್ಕೆ ತೊಡಗಿದ್ದಾಗ ಇದು ಬೇಡ, ಅಥವಾ ನೀವು ಇಲ್ಲಿ ಕೂತ್ಕೊಳ್ಳೋದೇ ಬೇಡ, ನೀವು ಬಂದಿದ್ದೀರಲ್ಲ ಊಟ ಮಾಡಿ ಹೋಗಿ, ಔತಣ ಮಾಡಿಸ್ತೇವೆ ನಿಮಗೆ ಒಳ್ಳೆ ಭಕ್ಷ್ಯದ ಊಟ, ಸೊ ನೀವು ಈ ಪಗಡೆ ಆಟ ಆಡೋದು ಬೇಡ ಅಂತೇಳಿ ಭೀಷ್ಮಾಚಾರ್ಯರ ಬಾಯಲ್ಲಿ ಬಂದಿದೆಯಾ ಅಂತ ಕೇಳಿದರೆ ಇಲ್ಲ, ಅವರು ತಡಿಲೇ ಇಲ್ಲ. ಇಷ್ಟು ಜನ ದೊಡ್ಡ ದೊಡ್ಡ ಸಂಗತಿಗಳು ಇದ್ದರೂ ಭೀಷ್ಮ ಮುಖ್ಯೈಹಿ ಈ ಕುಲ ವಿನಾಶನ ಕರ್ಮವೃತ್ತಾ ನಹಿ ವಾರಿತಾಹ, ತೇ ನಹಿ ವಾರಿತಾಹ ಅಂದರೆ ಪಾಂಡವರು ಕೌರವರು ನಹಿ ವಾರಿತಾಹ ತಡೆಯಲ್ಪಡಲಿಲ್ಲ. ವಾರಿತಾಹ ಅಂದರೆ ತಡೆಯಲ್ಪಡುವುದು, ವಾರಯತು ತಡೆಯಿರಿ. ಸೊ ಇಲ್ಲಿ ಏನದು ನಿವಾರಯಿತುಂ ಅಂದರೆ ತಡಿಲಿಕ್ಕೋಸ್ಕರ, ಇಲ್ಲಿ ವಾರಿತಾಹ ತಡೆಯಲ್ಪಡುವುದು, ನಹಿ ವಾರಿತಾಹ ತಡೆಯಲ್ಪಡಲೇ ಇಲ್ಲ. ಒಂದು ಮಾತು ಕೂಡ ಭೀಷ್ಮಾಚಾರ್ಯರ ಬಾಯಿಂದ ಬರಲೇ ಇಲ್ಲ, ಇದು ಒಳ್ಳೆಯದಲ್ಲ ಅಂತ. ಧೃತರಾಷ್ಟ್ರ ಆದರೂ ಅಟ್ಲೀಸ್ಟ್ ಒಂದು ಸಲ ಹೇಳಿದ, ಯಾರಿಗೆ, ದುರ್ಯೋಧನಿಗೆ, ಇಂಥ ಕೆಲಸ ಮಾಡಬಾರ್ದು ಅಂತ. ಆದರೆ ಭೀಷ್ಮಾಚಾರ್ಯರು ಹೇಳಲೇ ಇಲ್ಲ ಅನ್ನುವಂಥದ್ದು ಎಷ್ಟು ದೊಡ್ಡ ಕರ್ತವ್ಯ ಲೋಪ ಆಯಿತು ಭೀಷ್ಮಾಚಾರ್ಯರಿಂದ ಅನ್ನುವಂಥದ್ದು. ಸೊ ಈ ರೀತಿ ಇದು ಒಂದನೇ ಲೋಪ. ಎರಡನೇ ಲೋಪ, ದ್ರೌಪದಿಯ ಮಾನಹರಣ ಆಗುವಂಥ ಸಂದರ್ಭದಲ್ಲಿ ಕೂಡ ಸುಮ್ಮನೆ ಕೂತಿದ್ದಾರೆ ಭೀಷ್ಮಾಚಾರ್ಯರು ಅಂತೇಳಿದರೆ ಏನಿದು ಅವಸ್ಥೆ ಅನ್ನುವಂಥದ್ದು. ಸೊ ಇದಕ್ಕೆ ಈ 325ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ, ಭೀಮಸೇನ ಮೊದಲಾದ 4 ಪಾಂಡವರು ಅಂದರೆ ಭೀಮಪೂರ್ವಾನ್ ಚತುರಃ, ಇವರು ಸಪೃಥಾಂ ಕುಂತಿ, ಕೃಷ್ಣಾಂ ದ್ರೌಪದಿ, ಆಮೇಲಿಂದ ಕ್ಷತ್ತಾರ ವಿದುರ, ಇವರನ್ನು ಹೊರತು ಅಂದರೆ ವಿನಾಯೇವ, ಇವರು ಇಷ್ಟು ಜನರನ್ನು ಬಿಟ್ಟು 7 ಜನ ಲಿಸ್ಟ್, ಇವರನ್ನು ಬಿಟ್ಟು ಉಳಿದ ಅಲ್ಲಿ ಇದ್ದ ಎಲ್ಲರಲ್ಲಿಯೂ ಆಗ ಕಲಿ ಪ್ರವೇಶಿಸಿದ್ದ. ಸರ್ವಾಂಶ್ಚ ತತ್ರ ಕಲಿಹಿ ಆವಿಶದ್ ಏವ, ಕಲಿ ಇವರನ್ನು ಬಾಕಿದ್ದವ್ರನ್ನೆಲ್ಲ ಪ್ರವೇಶ ಮಾಡಿ ಆಗಿತ್ತು ಅಂತೇಳಿದರೆ ಕಲಿ ಯಾರನ್ನೂ ಬಿಡುವುದಿಲ್ಲ, ಕಲಿ ಎಲ್ಲರನ್ನೂ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಇವರು 7 ಜನ ಕಲಿಯ ವಿಟಾಟೋಪಕ್ಕೆ ಸಿಗಲಿಲ್ಲ ಅಂತೇಳಿದರೆ ಇವರ ಭಗವನ್ ನಿಷ್ಠೆ, ಇವರ ಕರ್ತವ್ಯ ಪ್ರಜ್ಞೆ, ಇವರ ಭಕ್ತಿ, ದೇವರಲ್ಲಿ ಭಕ್ತಿ, ಇವರಿಗೆ ಆ ಮೋಸದ ಆ ಕಪಟದ ಕಲಿ ಇವರನ್ನು ಒಳಗಾಕೊಳ್ಳಿಕ್ಕೆ ಅವನಿಂದ ಆಗಲಿಲ್ಲ ಅಂತ ಅರ್ಥ. ಈ 7 ಜನರನ್ನು ಒಳಗಾಕೊಳ್ಳಿಕ್ಕೆ ಆಗಲಿಲ್ಲ. ಧರ್ಮರಾಜನನ್ನು, ಭೀಷ್ಮಾಚಾರ್ಯರನ್ನು ಹೇಗೆ ಕಲಿ ವಶಪಡಿಸಿಕೊಂಡ ಅನ್ನುವಂಥದ್ದು ಬಹಳ ಆಶ್ಚರ್ಯಕರ ಸಂಗತಿ. ಅಂದರೆ ಏನು ಹೇಳ್ತಾರೆ, ಕೆಲವು ಸಲ ಪ್ರಾರಬ್ಧ ಕರ್ಮ ಅನುಭವಿಸಿಯೇ ಇರಬೇಕು ಅಂತ ಹೇಳುವಂಥದ್ದು. ಸೊ ಪ್ರಾರಬ್ಧ ಕರ್ಮದ ಒಂದು ಅಂಗವಾಗಿ ನನ್ನ ಅಂದಾಜು, ಯಾಕಂದರೆ ಇಬ್ಬರು ಮಹಾಧರ್ಮಾತ್ಮರು, ಯಾರು ಭೀಷ್ಮಾಚಾರ್ಯರು ಮತ್ತು ಧರ್ಮರಾಜ, ಅವರಲ್ಲಿಯೂ ಕಲಿ ಪ್ರವೇಶ ಮಾಡಿದ್ದಾನೆ ಅನ್ನುವಂಥದ್ದು ಬಹಳ ಆಶ್ಚರ್ಯದ ಸಂಗತಿ. ಹೀಗೆ ಇವರು ಯಾರೂ ಕೂಡ ಅಂದರೆ ಆದ್ದರಿಂದಲೇ ಅಂತೇಳಿದರೆ ವಂಶವನ್ನೇ ನಾಶ ಮಾಡುವ ಈ ದ್ಯೂತದ ಆಟಕ್ಕೆ ತೊಡಗಿದ್ದಾಗ ಇವರನ್ನು ಆ ಘಟಾನುಘಟಿಗಳಾದ ಭೀಷ್ಮಾಚಾರ್ಯರೇ ಮೊದಲಾದವರು ಯಾರು ತಡೆಯಲೇ ಇಲ್ಲ. ತೇ
ನಹಿ ವಾರಿತಾಹ ಅಥವಾ ನೈವ ವಾರಿತಾಹ. ನಹಿ ವಾರಿತಾಹ ಅಂದರೆ ತಡೆಯಲ್ಪಡಲಿಲ್ಲ, ಸುಮ್ಮನೆ ಕೂತ್ಬಿಟ್ರು ಅಂತ. ಸೊ ಇನ್ನೊಂದು ಶ್ಲೋಕ ಮಾಡಿದರೆ ಬಹುಶಃ ಟೈಮ್ ಆಗುತ್ತೆ. ಇಲ್ಲಿಗೆ ಇವತ್ತು ಇಲ್ಲಿಗೆ ನಿಲ್ಲಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.